ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯ ವತಿಯಿಂದ ಎಲ್ಲರಿಗೂ ಸುಸ್ವಾಗತ. ನಾನು ಡಾಕ್ಟರ್ ಸಂಧ್ಯಾ, ಸೀನಿಯರ್ ಗೈನಕಾಲಜಿಸ್ಟ್ ಇನ್ ಸರ್ಜಿ ಹಾಸ್ಪಿಟಲ್. ಈ ಕೊರೋನಾ ಟೈಮಲ್ಲಿ ನಮ್ಮ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಅವರ ಮನಸ್ಸಿನಲ್ಲಿ ಬರುವಂಥ ಕೆಲವೊಂದು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಹೇಳಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಶುಡ್ ಐ ಪ್ಲಾನ್ ಮೈ ಪ್ರೆಗ್ನೆನ್ಸಿ ಅಟ್ ದಿಸ್ ಟೈಮ್? ನಾನು ಈ ಸಮಯದಲ್ಲಿ ಗರ್ಭಧರಿಸೋಕೆ ಪ್ರಯತ್ನ ಮಾಡಬಹುದಾ? ನೀವು ಸಹಜವಾಗಿ ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆದರೆ ಯಾವುದೇ ತೊಂದರೆ ಇಲ್ಲ. ಅದೇ ನೀವು ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಂದರೆ ಈ ಸಮಯದಲ್ಲಿ, ಅಂದರೆ ಈ ಎರಡನೇ ಅಲೆಯ ಪೀಕ್ ಟೈಮಲ್ಲಿ ಆದಷ್ಟು ಅದನ್ನು ಪೋಸ್ಟ್ಪೋನ್ ಮಾಡಿ. ಯಾಕೆ ಅಂತ ಹೇಳಿದರೆ, ನೀವು ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಪದೇ ಪದೇ ಆಸ್ಪತ್ರೆಗೆ ಬರಬೇಕಾಗತ್ತೆ, ನೀವು ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. ಹಾಗಾಗಿ ಇನ್ಫೆಕ್ಷನ್ ರಿಸ್ಕ್, ಎಕ್ಸ್ಪೋಜರ್ ನಿಮಗೆ ಜಾಸ್ತಿ ಆಗೋದ್ರಿಂದ, ಅನಾವಶ್ಯಕವಾಗಿ ಈ ಥರ ಎಕ್ಸ್ಪೋಜರ್ ಆಗೋದ್ರಿಂದ ಆದಷ್ಟು ಒಂದು 2 or 3 months ಈ ಟೈಮ್ ಕಳೆದು ಹೋಗೋ ತನಕ ಒಂಚೂರು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಕ್ಯಾನ್ ಕೋವಿಡ್-19 ಕಾಸ್ ಇನ್ಫರ್ಟಿಲಿಟಿ? ಕೋವಿಡ್-19 ಬಂಜೆತನವನ್ನು ಉಂಟು ಮಾಡುತ್ತಾ? ಯಾವುದೇ ಒಂದು ಇನ್ಫೆಕ್ಷನ್ ನಮ್ಮ ಗೊನಾಡ್ಸ್ ಮೇಲೆ ಪರಿಣಾಮ ಬೀಳುತ್ತೆ. ಲೈಕ್ ಮಮ್ಸ್, ಹರ್ಪಿಸ್, ಈ ಥರ ಇನ್ಫೆಕ್ಷನ್ಗಳು ನಮ್ಮ ಓವರಿ ಮೇಲೆ, ಟೆಸ್ಟಿಸ್ ಮೇಲೆ ಪರಿಣಾಮ ಬೀಳೋದು ಹೌದು. ಸೊ ಈ ಕೊರೋನಾ ಕೂಡ ಅಂಥದ್ದೇ ಒಂದು ಇನ್ಫೆಕ್ಷನ್. ಸೊ ಕೆಲವೊಂದು ಸ್ಟಡೀಸ್ನಲ್ಲಿ ಅಲ್ಲೊಂದು ಇಲ್ಲೊಂದು ಸ್ಟಡೀಸ್ ಆಗಿದೆ, ಕೆಲವೊಂದು ಸ್ಟಡೀಸ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪರಿಣಾಮ ಬೀರೋದು ಉಂಟು ಅಂತ ಹೇಳಿದ್ದಾರೆ. ಆದರೆ ನಿಖರವಾಗಿ ಖಚಿತವಾಗಿ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸೊ ದಟ್ ಈಸ್ ವೈ ನಾನು ಹೇಳೋದೇನೆಂದರೆ, ಪ್ರಿವೆನ್ಷನ್ ಇಸ್ ಬೆಟರ್. ಸೊ ಆದಷ್ಟು ಕೋವಿಡ್ ಪ್ರೋಟೋಕಾಲ್ನ ಫಾಲೋ ಮಾಡಿ, ಮಾಸ್ಕಿಂಗ್, ಸ್ಯಾನಿಟೈಸಿಂಗ್ ಆ್ಯಂಡ್ ಡಿಸ್ಟೆನ್ಸಿಂಗ್. ಕ್ಯಾನ್ ಐ ಟೇಕ್ ವ್ಯಾಕ್ಸಿನ್ ಬಿಫೋರ್ ಪ್ರೆಗ್ನೆನ್ಸಿ? ಗರ್ಭಧರಿಸುವ ಮುನ್ನ ವ್ಯಾಕ್ಸಿನ್ ತಗೊಳ್ಬಹುದಾ? ಈಗ ಭಾರತ ಸರ್ಕಾರದಲ್ಲಿ 18 ವರ್ಷದ ಮೇಲ್ಪಟ್ಟವರಿಗೆಲ್ಲರಿಗೂ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ. ನೀವು ಅದೇ ವಯೋಮಿತಿಲಿ ಬರೋರಿದ್ದರೆ ಖಂಡಿತವಾಗಿ ವ್ಯಾಕ್ಸಿನ್ ತಗೊಳ್ಳಿ. ಸೊ ವ್ಯಾಕ್ಸಿನ್ ತೊಗೊಂಡ್ಮೇಲೆ ನಾನು ಪ್ರೆಗ್ನೆಂಟ್ ಆಗ್ಬೋದಾ, ಅಥವಾ ನಾನು ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಆಗ ನಾನು ವ್ಯಾಕ್ಸಿನ್ ತೊಗೋಬೋದಾ, ಆ ಥರದ್ದು ಯಾವುದೇ ಆತಂಕ ಬೇಡ. ನಿಮ್ಮ ಸರದಿ ಬಂದರೆ ಖಂಡಿತವಾಗಿ ವ್ಯಾಕ್ಸಿನ್ ತೊಗೊಳ್ಳಿ. ಡಿಪೆಂಡಿಂಗ್ ಅಪಾನ್ ದ ಬೆನಿಫಿಟ್ ರಿಸ್ಕ್ ರೇಷಿಯೋನಲ್ಲಿ ಏನಿದೆ, ಈಗ ನಡೀತಾ ಇರೋಂಥ ಮ್ಯೂಟೆಂಟ್ ಸ್ಟ್ರೈನ್ಸು, ಈಗ ಹಬ್ತಾ ಇರೋ ರೀತಿ ನೋಡಿದರೆ ಇಟ್ ಈಸ್ ಬೆಟರ್ ಟು ಬಿ ವ್ಯಾಕ್ಸಿನೇಟೆಡ್. ಆ್ಯಂಡ್ ಈ ವ್ಯಾಕ್ಸಿನೇಷನ್ ನಿಮ್ಮ ಮೇಲೆ ಯಾವುದೇ ಈ ಥರ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಒಂದು ಭಯ ಬೇಡ. ವಿಚ್ ವ್ಯಾಕ್ಸಿನ್ ಶುಡ್ ಐ ಟೇಕ್? ನಾನು ಯಾವ ವ್ಯಾಕ್ಸಿನ್ ತಗೋಬೇಕು? ನಮ್ಮ ಭಾರತ ದೇಶದಲ್ಲಿ ಈಗ ಸದ್ಯಕ್ಕೆ 2 ವ್ಯಾಕ್ಸಿನ್ಗಳು ಲಭ್ಯ ಇದೆ. ಒಂದು ಕೋವಿಶೀಲ್ಡ್ ಹಾಗೂ ಒಂದು ಕೋವ್ಯಾಕ್ಸಿನ್. ಎರಡೂ ವ್ಯಾಕ್ಸಿನ್ ಕೂಡ ಅರೌಂಡ್ 70 to 80% ಎಫಿಕಸಿ ತೋರಿಸ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ನಿಮಗೆ ಪ್ರೊಟೆಕ್ಷನ್ ಕೋವಿಡ್ ಇನ್ಫೆಕ್ಷನಿಂದ ನೀಡ್ತಾ ಇದೆ. ಈ ಯಾವುದೇ ವ್ಯಾಕ್ಸಿನಲ್ಲಿ ಲೈವ್ ವ್ಯಾಕ್ಸಿನ್ ಇಲ್ಲ, ಅಂದರೆ ಜೀವಂತ ವೈರಾಣು ಇಲ್ಲ. ಇದು ಎಲ್ಲನೂ ಕಿಲ್ಡ್ ವ್ಯಾಕ್ಸಿನ್. ಸೊ ಹಾಗಾಗಿ ಇದನ್ನು ಭಯ ಪಡದೆ ತಗೊಳ್ಬೋದು. ಈ ವ್ಯಾಕ್ಸಿನ್ 2 ಡೋಸ್ನಲ್ಲಿ ಕೊಡಲಾಗುತ್ತೆ. 6 to 8 weeks ಅಂತರದಲ್ಲಿ, 6 ರಿಂದ 8 ವಾರಗಳ ಅಂತರದಲ್ಲಿ 2 ಡೋಸ್ ತಗೋಬೇಕಾಗತ್ತೆ. ಸೊ ಫಸ್ಟ್ ಡೋಸ್ ತೊಗೊಂಡ್ಮೇಲೆ 1 ವಾರ 10 ದಿವಸದಲ್ಲೇ ಸ್ಲೋ ಇಮ್ಯುನಿಟಿ ಬರಲಿಕ್ಕೆ ಶುರು ಆಗುತ್ತೆ. ನಿಮ್ಮ 2 ಡೋಸ್ ಕಂಪ್ಲೀಟ್ ಆದಮೇಲೆ ಯು ವಿಲ್ ಗೆಟ್ ದ ಕಂಪ್ಲೀಟ್ ಇಮ್ಯುನಿಟಿ ಆಫ್ಟರ್ ಅರೌಂಡ್ 1 month. 1 month ತಿಂಗಳಾದಮೇಲೆ, ಅಂದರೆ 4 weeks to 6 weeks ಆದಮೇಲೆ ನಿಮ್ಮ ಇಮ್ಯುನಿಟಿ ಮ್ಯಾಕ್ಸಿಮಮ್ ಲೆವೆಲ್ಗೆ ರೀಚ್ ಆಗುತ್ತೆ. ಇನ್ನೊಂದು ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಏನಂದರೆ, ವ್ಯಾಕ್ಸಿನ್ ತೊಗೊಂಡ್ಮೇಲೆ ನನಗೆ ಸೋಂಕು ಬರೋದಿಲ್ವಾ ಅನ್ನೋದು. ಸೊ ವ್ಯಾಕ್ಸಿನ್ ತೊಗೊಂಡ್ಮೇಲೆ ನಿಮಗೆ ಸೋಂಕು ಬರಬಹುದು. ಸೊ ಆದ್ದರಿಂದ ನೀವು ವ್ಯಾಕ್ಸಿನ್ ತೊಗೊಂಡ್ರೂ ಕೂಡ ಪ್ಲೀಸ್ ಫಾಲೋ ಕೋವಿಡ್ ಪ್ರೋಟೋಕಾಲ್, ಮಾಸ್ಕಿಂಗ್, ಸ್ಯಾನಿಟೈಸಿಂಗ್ ಆ್ಯಂಡ್ ಡಿಸ್ಟೆನ್ಸಿಂಗ್. ಕೋವಿಡ್ ವ್ಯಾಕ್ಸಿನ್ ತೊಗೊಂಡ್ಮೇಲೆ ನಿಮಗೆ ಇನ್ಫೆಕ್ಷನ್ ಬಂದರೂ ಕೂಡ ಹೇಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ, ಈ ಕೊರೋನಾ ಇನ್ಫೆಕ್ಷನಿನ ಸಿವಿಯರಿಟಿ ಇದೆಯಲ್ಲ, ಮಾಡ್ರೇಟ್ ಟು ಸಿವಿಯರ್ ಇನ್ಫೆಕ್ಷನ್, ಆ ರೇಟ್ನ ಕಮ್ಮಿ ಮಾಡುತ್ತೆ. ಸೊ ಫ್ರಮ್ ಮೈಲ್ಡ್ ಟು ಮಾಡ್ರೇಟ್, ಎಸಿಂಪ್ಟಮ್ಯಾಟಿಕ್ ಟು ಮೈಲ್ಡ್ ಏನಿದೆ ಅದು ಮಾಡ್ರೇಟ್ ಟು ಸಿವಿಯರ್ಗೆ ಹೋಗೋದನ್ನು ಕಡಿಮೆ ಮಾಡುತ್ತೆ. ಡೆಫಿನೆಟ್ಲಿ ದಟ್ ಈಸ್ ಅ ಗ್ರೇಟ್ ಪ್ರೊಟೆಕ್ಷನ್. ಸೊ ಹಾಗಾಗಿ ಯಾವುದಾದ್ರೂ ವ್ಯಾಕ್ಸಿನ್ ನೀವು ನಿಮ್ಗೆ ಯಾವುದು ಲಭ್ಯ ಇದೆಯೋ ಅದನ್ನು ನಿರಾತಂಕವಾಗಿ ತಗೊಳ್ಳಿ. ಕ್ಯಾನ್ ವ್ಯಾಕ್ಸಿನ್ ಕಾಸ್ ಇನ್ಫರ್ಟಿಲಿಟಿ? ವ್ಯಾಕ್ಸಿನ್ ಬಂಜೆತನವನ್ನು ಉಂಟು ಮಾಡುತ್ತಾ? ಸಾಕಷ್ಟು ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ, ದಿಸ್ ವ್ಯಾಕ್ಸಿನ್ ಕ್ಯಾನ್ ಕಾಸ್ ಇನ್ಫರ್ಟಿಲಿಟಿ ಅಂತ. ಸೊ ವ್ಯಾಕ್ಸಿನ್ನಲ್ಲಿ ವೈರಾಣು ಇಲ್ಲ. ಸೊ ವ್ಯಾಕ್ಸಿನಲ್ಲಿ ಇರುವಂಥದ್ದು ನಮ್ಮ ಬಾಡಿನಲ್ಲಿ ಆಟೋ ಇಮ್ಯುನಿಟಿ, ಅಂದರೆ ಆಟೋ ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡೋ ಒಂದು ಶಕ್ತಿ ಇರೋದ್ರಿಂದ, ವೈರಾಣು ಇಲ್ಲದೆ ಇರೋದ್ರಿಂದ ವ್ಯಾಕ್ಸಿನ್ ಯಾವುದೇ ಒಂದು ಇನ್ಫರ್ಟಿಲಿಟಿ ಕಾಸ್ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ವ್ಯಾಕ್ಸಿನನ್ನು ನಿರ್ಭಯವಾಗಿ ತಗೊಳ್ಬೋದು. ಆರ್ ಪ್ರೆಗ್ನೆನ್ಸಿ ವುಮೆನ್ ಎಟ್ ಈಕ್ವಲ್ ಆರ್ ಅಟ್ ಹೈಯರ್ ರಿಸ್ಕ್ ಆಫ್ ಗೆಟಿಂಗ್ ಕೋವಿಡ್-19? ಗರ್ಭಿಣಿಯರು ಕೋವಿಡ್-19 ಸೋಂಕಿಗೆ ಒಳಗಾದಾಗ ಸೋಂಕಿನ ತೀವ್ರತೆಯ ಪ್ರಮಾಣವೆಷ್ಟು? ಸೊ ಪ್ರೆಗ್ನೆಂಟ್ ವುಮೆನ್, ದೇ ಆರ್ ನಾಟ್ ಎಟ್ ಹೈಯರ್ ರಿಸ್ಕ್ ಆಫ್ ಗೆಟಿಂಗ್ ಕೋವಿಡ್ ಇನ್ಫೆಕ್ಷನ್. ದೇ ಆರ್ at par with the general population.
ಅಂದರೆ ಈಗ ಪ್ರೆಗ್ನೆಂಟ್ ಇದ್ದರೆ ಮತ್ತು ಪ್ರೆಗ್ನೆಂಟ್ ಇಲ್ದಿದ್ರೆ ಎಷ್ಟು ಇನ್ಫೆಕ್ಷನ್ ರೇಟ್ ಬರ್ಬೋದು, ಇಟ್ಸ್ ಅ ಸೇಮ್ ಇನ್ಫೆಕ್ಷನ್ ರೇಟ್. ಆದರೆ ಪ್ರೆಗ್ನೆಂಟ್ ವಿಮೆನ್ನಲ್ಲಿ ಕೋವಿಡ್ ಇನ್ಫೆಕ್ಷನ್ ಬಂದರೆ ಅದರ ತೀವ್ರತೆ ಹೆಚ್ಚಾಗುವ ಚಾನ್ಸಸ್ ಇದೆ. ನಾನ್ ಪ್ರೆಗ್ನೆಂಟ್ ಪೇಷಂಟ್ಗೆ ಇನ್ಫೆಕ್ಷನ್ ಬಂದರೆ ಹಾಗೆ ಪ್ರೆಗ್ನೆಂಟ್ ಪೇಷಂಟಿಗೆ ಇನ್ಫೆಕ್ಷನ್ ಬಂದರೆ ಪ್ರೆಗ್ನೆಂಟ್ ವಿಮೆನ್ನಲ್ಲಿ ತೀವ್ರತೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಪ್ರೆಗ್ನೆನ್ಸಿ ಇಟ್ಸೆಲ್ಫ್ ಇಸ್ ಅ ಲಿಟಲ್ ಬಿಟ್ ಆಫ್ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಇರೋದ್ರಿಂದ ಸಿವಿಯರಿಟಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಎಲ್ಲ ತಾಯಂದಿರು ಸೇಮ್ ಮತ್ತು ಕೋವಿಡ್ ಪ್ರೋಟೋಕಾಲ್, ಮಾಸ್ಕಿಂಗ್, ಡಿಸ್ಟೆನ್ಸಿಂಗ್ ಆ್ಯಂಡ್ ಸ್ಯಾನಿಟೈಸೇಷನ್ನ ದಯವಿಟ್ಟು ಫಾಲೋ ಮಾಡಿ. ಕ್ಯಾನ್ ಕೋವಿಡ್-19 ಇನ್ಫೆಕ್ಷನ್ ಕಾಸ್ ಅಬಾರ್ಷನ್? ಕೋವಿಡ್-19 ಸೋಂಕಿನಿಂದ ಗರ್ಭಪಾತ ಉಂಟಾಗುತ್ತದೆಯೇ? ಸೊ ಎಲ್ಲ ಪ್ರೆಗ್ನೆನ್ಸಿನಲ್ಲಿ ಸಾಮಾನ್ಯವಾಗಿ 15 to 20% ಚಾನ್ಸಸ್ ಆಫ್ ಅಬಾರ್ಷನ್ ಇದ್ದೇ ಇರುತ್ತೆ. ಸೊ ಈ ಅಬಾರ್ಷನ್ ರೇಟು ಕೋವಿಡ್ ಇನ್ಫೆಕ್ಷನಿಂದ ಜಾಸ್ತಿ ಆಗೋದಿಲ್ಲ. ಸೊ ಹಾಗಾಗಿ ಇನ್ ಕೇಸ್ ನೀವು ಪ್ರೆಗ್ನೆಂಟ್ ಇದ್ದರೆ ಕೋವಿಡ್-19 ಇನ್ಫೆಕ್ಷನ್ ನಿಮ್ಗೆ ತಗಲಿದ್ರೆ ಅಬಾರ್ಷನ್ ಆಗುತ್ತೇನೋ ಅಂತ ಆತಂಕ ಮಾಡ್ಕೋಬೇಡಿ. ಕ್ಯಾನ್ ಕೋವಿಡ್-19 ಕಾಸ್ ಬರ್ತ್ ಡಿಫೆಕ್ಟ್ಸ್? ಕೋವಿಡ್-19 ಸೋಂಕಿನಿಂದ ಅಂಗವಿಕಲತೆ ಉಂಟಾಗುತ್ತದೆಯೇ? ಕೋವಿಡ್-19 ಇನ್ಫೆಕ್ಷನಿಂದ ಯಾವುದೇ ಅಂಗವಿಕಲತೆ ಆಗುವುದಿಲ್ಲ. ಇದುವರೆಗಿನ ಸ್ಟಡೀಸ್ ಏನಿದೆ ಇದನ್ನು ಖಚಿತವಾಗಿ ತೋರಿಸ್ಕೊಟ್ಟಿದೆ, ಕೋವಿಡ್-19 ಇನ್ಫೆಕ್ಷನಿಂದ ಯಾವುದೇ ಅಂಗವಿಕಲತೆ ಆಗೋದಿಲ್ಲ. ಕ್ಯಾನ್ ಕೋವಿಡ್-19 ಇನ್ಫೆಕ್ಷನ್ ಕಾಸ್ ಪ್ರೀಟರ್ಮ್ ಲೇಬರ್? ಕೋವಿಡ್-19 ಸೋಂಕಿನಿಂದ ಅವಧಿಗೆ ಮುಂಚೆಯೇ ಹೆರಿಗೆಯ ಸಾಧ್ಯತೆ ಇದೆಯೇ? ಸಾಮಾನ್ಯವಾಗಿ 5% 15% ಜನರಲ್ಲಿ ಅವಧಿ ತುಂಬುವ ಮುಂಚೆ ಹೆರಿಗೆ ಆಗೋ ಚಾನ್ಸಸ್ ಇದೆ. ಕೋವಿಡ್-19 ಕೂಡ ಒಂದು ಇನ್ಫೆಕ್ಷನ್. ಸೊ ಇದರಲ್ಲಿ ಜ್ವರ ಬರ್ಬೋದು, ಮೈಕೈ ನೋವು ಬರ್ಬೋದು, ಬ್ರೆತ್ಲೆಸ್ನೆಸ್ ಬರ್ಬೋದು. ಸೊ ಈ ರೀತಿ ಒಂದು ಇನ್ಫೆಕ್ಷನ್ ಇರೋದ್ರಿಂದ ಕೋವಿಡ್-19 ಇನ್ಫೆಕ್ಷನಲ್ಲಿ ಕೂಡ ಪ್ರಿಮೇಚ್ಯೂರ್ ಡೆಲಿವರಿ ಏನಿದೆ, ಅವಧಿ ತುಂಬುವ ಮುಂಚೆ ಡೆಲಿವರಿ ಆಗೋ ಚಾನ್ಸಸ್ ಏನಿದೆ, ಸಾಮಾನ್ಯವಾಗಿ ಕಾಣುವಂಥ 5 to 15%ಗಿಂತ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಕ್ಯಾನ್ ಕೋವಿಡ್-19 ಇನ್ಫೆಕ್ಟ್ ದ ಬೇಬಿ ಇನ್ ದ ವೂಂಬ್? ಕೋವಿಡ್-19 ಸೋಂಕು ಗರ್ಭದಲ್ಲಿರುವ ಮಗುವಿಗೆ ತಗುಲುವುದೇ? ಇಲ್ಲ. ಸೊ ಇದುವರೆಗಿನ ಸ್ಟಡೀಸ್ ಪ್ರಕಾರ ತಾಯಿಯಿಂದ ಮಗುವಿಗೆ ವರ್ಟಿಕಲ್ ಟ್ರಾನ್ಸ್ಮಿಷನ್ ಆಗುವ ಯಾವುದೇ ಸಾಧ್ಯತೆ ಇಲ್ಲ. ಈ ಕೋವಿಡ್-19 ವೈರಾಣು ಏನಿದೆ ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂದರೆ ಪ್ಲಾಸೆಂಟಲ್ ಟ್ರಾನ್ಸ್ಮಿಷನ್, ಪ್ಲಾಸೆಂಟಾ ಮೂಲಕ ಮಗುವಿಗೆ ಇನ್ಫೆಕ್ಷನ್ ಮಾಡುವುದಿಲ್ಲ. ಸೊ ಹಾಗಾಗಿ ಯಾವುದೇ ಗರ್ಭಿಣಿ ಸ್ತ್ರೀಯಲ್ಲಿ ಕೋವಿಡ್-19 ಇನ್ಫೆಕ್ಷನ್ ಆದರೆ ತನ್ನ ಮಗುವಿಗೂ ಈ ಒಂದು ಸೋಂಕು ತಗಲಬಹುದು ಅನ್ನುವ ಆತಂಕ ದಯವಿಟ್ಟು ಬೇಡ. ಹೌ ವಿಲ್ ಐ ಆರ್ ವೇರ್ ವಿಲ್ ಐ ಗೆಟ್ ದ ಮೆಡಿಕಲ್ ಕೇರ್ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ಸಿಚುಯೇಷನ್? ಈ ಕೋವಿಡ್-19 ಪರಿಸ್ಥಿತಿಯಲ್ಲಿ ಡಾಕ್ಟರ್ನ ಎಲ್ಲಿ ಹಾಗೂ ಹೇಗೆ ಭೇಟಿ ಮಾಡಬೇಕು? ಸೊ ಈಗ ಎಲ್ಲ ಕಡೆ ಟೆಲಿಮೆಡಿಸಿನ್, ವಿಡಿಯೋ ಮೆಡಿಸಿನ್ ಈ ರೀತಿ ಅವೈಲಬಲ್ ಇದೆ. ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಆದಷ್ಟು ನಿಮ್ಮ ಡಾಕ್ಟರ್ಗಳ ಸಂಪರ್ಕದಲ್ಲಿರಿ. ಅನಾವಶ್ಯಕವಾಗಿ ಆಸ್ಪತ್ರೆಗೆ ಹೋಗೋದನ್ನು ನಿಲ್ಲಿಸಿ. ಅವಶ್ಯಕವಿದ್ದಾಗ, ತೀರಾ ಸೀರಿಯಸ್ ಇದ್ದಾಗ ನಿಮ್ಮ ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡಿ ನೀವು ಆಸ್ಪತ್ರೆ ವಿಸಿಟ್ ಮಾಡ್ಬೋದು. 2020ರಲ್ಲಿ ಕೊರೋನಾ ಬಂದಾಗ ಎಲ್ಲ ಕಡೆ ಒಂಥರ ಆತಂಕ ಇತ್ತು, ಯಾವ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ, ಯಾವ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ ಅಂತ. ಈಗ ಬಹುತೇಕ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಆ್ಯಂಡ್ ಕೋವಿಡ್ ಕೇರ್ ಸೆಂಟರ್ಸ್ ಕೂಡ ಓಪನ್ ಆಗಿದೆ ಆ್ಯಂಡ್ ಕೋವಿಡ್ ಸ್ಪೆಷಲ್ ಹಾಸ್ಪಿಟಲ್ಸ್ ಕೂಡ ಓಪನ್ ಆಗಿದೆ ನಿಮ್ಮ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಹಾಗಾಗಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಡಾಕ್ಟರ್ ಆ್ಯಂಡ್ ಟೇಕ್ ದ ಅವೈಲಬಲ್ ಮೆಡಿಸಿನ್ಸ್. ಕ್ಯಾನ್ ಐ ಗೆಟ್ ವ್ಯಾಕ್ಸಿನೇಟೆಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ? ಗರ್ಭಾವಸ್ಥೆಯಲ್ಲಿ ವ್ಯಾಕ್ಸಿನ್ ತಗೋಬಹುದಾ? ಸೊ ಇದು ಬಹಳಷ್ಟು ಜನರು ಕೇಳ್ತಾ ಇರುವಂಥ ಪ್ರಶ್ನೆ. ಈಗಷ್ಟೇ ಸರ್ಕಾರ 18 ವರ್ಷದ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಸ್ಟಾರ್ಟ್ ಮಾಡಿದೆ. ಪ್ರೆಗ್ನೆಂಟ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅಂದರೆ ಎದೆಹಾಲು ಉಣಿಸುವ ತಾಯಂದಿರಿಗೆ ವ್ಯಾಕ್ಸಿನ್ ಕೊಡ್ಬೋದಾ ಅನ್ನೋ ಒಂದು ಗೈಡ್ಲೈನ್ಸ್ ಕೊಟ್ಟಿಲ್ಲ. ಬಟ್ ಕೆಲವೊಂದು ಪ್ರತಿಷ್ಠಿತ ಸಂಸ್ಥೆಗಳಾದ ACOG, ಫಿಗೋ ಹಾಗೂ ಫಾಕ್ಸಿ ಈ ಸಂಸ್ಥೆಗಳು ಅವರು ಏನು ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ಹೇಳಿದರೆ, ಸಿನ್ಸ್ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಇದು ಕಿಲ್ಡ್ ವ್ಯಾಕ್ಸಿನ್ ಆಗಿರೋದ್ರಿಂದ ನಾವು ಆಲ್ರೆಡಿ ಪ್ರೆಗ್ನೆನ್ಸಿನಲ್ಲಿ TDAP ಆಗಲಿ ಅಥವಾ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಆಲ್ರೆಡಿ ಕೊಡ್ತಾ ಇದ್ದೀವಿ. ಸೊ ಅದೇ ಪ್ರಿನ್ಸಿಪಲ್ ಮೇಲೆ ಈ ವ್ಯಾಕ್ಸಿನ್ ಕೂಡ ನಮ್ಮ ತಾಯಂದರಿಗೆ ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸಿಗೆ ಲಭ್ಯ ಆಗಬೇಕು ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಸಾಕಷ್ಟು ಶೀಘ್ರದಲ್ಲೇ ಗೌರ್ಮೆಂಟ್ ಗೈಡ್ಲೈನ್ಸ್ ಬರ್ಬೋದು. ಬಟ್ ಗೈಡ್ಲೈನ್ಸ್ ಬಂದ ಮೇಲೇ ಪ್ರೆಗ್ನೆಂಟ್ ಮದರ್ಸ್ ಹಾಗೂ ಬ್ರೆಸ್ಟ್ ಫೀಡಿಂಗ್ ಮದರ್ಸಿಗೆ ವ್ಯಾಕ್ಸಿನೇಷನ್ ಸಿಗ್ಬೋದು. ವಾಟ್ ವಿಲ್ ಐ ಡೂ ಇಫ್ ಐ ಗೆಟ್ ಕೋವಿಡ್ ಇನ್ಫೆಕ್ಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ? ನಾನು ಗರ್ಭಿಣಿಯಾದಾಗ ಕೋವಿಡ್-19 ಸೋಂಕು ತಗುಲಿದ್ರೆ ಏನು ಮಾಡಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೇ ಕಾಮ್, ಭಯಪಡಬೇಡಿ. ಯಾಕಂದರೆ ಇದರಲ್ಲಿ ಹಲವಾರು ಘಟ್ಟ ಇದೆ. ಎಸಿಂಪ್ಟಮ್ಯಾಟಿಕ್ ಆ್ಯಂಡ್ ಮೈಲ್ಡ್ ಇನ್ಫೆಕ್ಷನ್. ಎಸಿಂಪ್ಟಮ್ಯಾಟಿಕ್ ಆ್ಯಂಡ್ ಮೈಲ್ಡ್ ಇನ್ಫೆಕ್ಷನ್ ಇದ್ದರೆ ಏನೂ ತೊಂದರೆ ಇಲ್ಲ. ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ 14 ದಿನಗಳ ಹೋಮ್ ಐಸೋಲೇಷನ್ ಅಥವಾ ವಾಟ್ ಎವರ್ ಐಸೋಲೇಷನ್ ಈಸ್ ಪ್ರಿಸ್ಕ್ರೈಬ್ಡ್ ಅದನ್ನು ಮಾಡಬೇಕಾಗತ್ತೆ. ಈ ಐಸೋಲೇಷನ್ ಅವಧಿಯಲ್ಲಿ ನೀವು ಕಟ್ಟುನಿಟ್ಟಾಗಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು,
ಕೈಗಳನ್ನ ಸ್ಯಾನಿಟೈಸ್ ಮಾಡ್ಕೋಬೇಕು. ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಸೋಷಿಯಲ್ ಡಿಸ್ಟೆನ್ಸಸ್ ಫ್ರಮ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ. ನಿಮ್ಮ ಕುಟುಂಬದವರ ಜೊತೆಗೂ ಕೂಡ ನೀವು ಆ ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಮೇಂಟೈನ್ ಮಾಡಬೇಕು. ಈ ಸಮಯದಲ್ಲಿ ಯು ಕ್ಯಾನ್ ಡೂ ಮೆಡಿಟೇಷನ್, ಯು ಕ್ಯಾನ್ ಹ್ಯಾವ್ ಅ ಪಾಸಿಟಿವ್ ಆ್ಯಟಿಟ್ಯೂಡ್. ಈ ಪಾಸಿಟಿವ್ ಆ್ಯಟಿಟ್ಯೂಡ್ ಏನಿದೆ, ಇಟ್ ಡೆಫಿನೆಟ್ಲಿ ನಿಮ್ಮ ಇಮ್ಯುನಿಟಿನ ಹೆಚ್ಚು ಮಾಡುತ್ತೆ. ಆ್ಯಂಡ್ ಈ ಟೈಮಲ್ಲಿ ನೀವು ಬ್ರೀದಿಂಗ್ ಎಕ್ಸಸೈಸು, ಸಾಕಷ್ಟು ಒಳ್ಳೆಯ ಪೌಷ್ಟಿಕಾಂಶ ಇರುವ ಡಯೆಟ್, ಹಾಗೆ ಸಾಕಷ್ಟು ಹೈಡ್ರೇಷನ್ನು, ನೀರು, ಈ ಥರದನ್ನೆಲ್ಲ ಚೆನ್ನಾಗಿ ತೊಗೊಂಡು ಆದಷ್ಟು ಕಾಮಾಗಿರಬೇಕು. ಆ್ಯಂಡ್ ನಿಮ್ಮ ವೈಟಲ್ಸ್ ಮಾನಿಟ್ರಿಂಗ್, ದಟ್ ಈಸ್ ನಿಮ್ಮ SpO2 ಮಾನಿಟ್ರಿಂಗ್ ಹಾಗೂ ಹಾರ್ಟ್ ರೇಟ್ ಮಾನಿಟ್ರಿಂಗ್, ಇದು ಭಾಳ ಮುಖ್ಯ ಆಗುತ್ತೆ. ಡೈಲಿ ಒಂದ್ಸರಿ ಮಾಡ್ಕೋಬೇಕು. SpO2 92%ಗಿಂತ ಜಾಸ್ತಿ ಇರಬೇಕು ಆ್ಯಂಡ್ ಹಾರ್ಟ್ ರೇಟ್ 100ಕ್ಕಿಂತ ಕಮ್ಮಿ ಇರಬೇಕು. ದಟ್ ಮೀನ್ಸ್ ನಿಮಗೆ ಫೀವರ್ ಇಲ್ಲ ಆ್ಯಂಡ್ ಬ್ರೀದಿಂಗ್ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಇನ್ ಕೇಸ್ ನಿಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಏನಾದ್ರು ಡೆವಲಪ್ ಆದರೆ, ಅಂದರೆ ನೀವು ಒಂದು 10 ಹೆಜ್ಜೆ ಇಡಲಿಕ್ಕೂ ನಿಮಗೆ ಒಂಥರ ಗಾಳಿ ಬೇಕು ಅಂತ ಅನಿಸಿದರೆ, ಅಥವಾ ಒಂದು 2-3 ಸೆಂಟೆನ್ಸ್ ಮಾತಾಡಿದಾಗ ಎಲ್ಲ ನಿಮಗೆ ಉಸಿರಾಟ ಇನ್ನು ತಗೊಳ್ಳಿಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂದಾಗ ದಯವಿಟ್ಟು ನಿಮ್ಮ ಡಾಕ್ಟ್ರನ್ನ ಸಂಪರ್ಕಿಸಿ ಆ್ಯಂಡ್ ದ ಡಾಕ್ಟರ್ ವಿಲ್ ಗೈಡ್ ಯು ಫರ್ದರ್. ಸೊ ಎಸಿಂಪ್ಟಮ್ಯಾಟಿಕ್ ಆ್ಯಂಡ್ ಮೈಲ್ಡ್ಗೆ ಯಾವುದೇ ಕಾರಣಕ್ಕೂ ನೀವು ಹೆದರಬೇಕಾಗಿಲ್ಲ. ಯು ಕ್ಯಾನ್ ಜಸ್ಟ್ ಸ್ಟೇ ಅಟ್ ಹೋಮ್ ಆರ್ ಇನ್ ದ ಕ್ವಾರಂಟೈನ್ ಸೆಂಟರ್ಸ್ ಆ್ಯಂಡ್ ಬಿ ಐಸೋಲೇಟೆಡ್ ಫಾರ್ 14 days. Only after that you should not go outside and keep a social distancing even with your family members. What will I do if I am COVID positive during labor? ನನ್ನ ಹೆರಿಗೆ ಸಮಯದಲ್ಲಿ ನಾನು COVID-19 ಪಾಸಿಟಿವ್ ವ್ಯಕ್ತಿಯಾಗಿದ್ದರೆ ಏನು ಮಾಡಬೇಕು? 2020ರಲ್ಲಿ ಈ ರೀತಿ ಕೋವಿಡ್ ಪಾಸಿಟಿವ್ ಪೇಷಂಟ್ಗಳು ಹೆರಿಗೆಗಾಗಿ ಬಂದಾಗ ಸಾಕಷ್ಟು ಗೊಂದಲ ಇತ್ತು. ಯಾವ ಹಾಸ್ಪಿಟ್ಲಲ್ಲಿ ತೊಗೊಳ್ತಾರೆ, ಯಾವ ಹಾಸ್ಪಿಟ್ಲಲ್ಲಿ ತೊಗೊಳ್ಳಲ್ಲ, ಅಯ್ಯೋ ದೇವರೇ ನಂಗೆ ಪಾಸಿಟಿವ್ ಬಂದಿದೆ, ಏನು ಮಾಡಬೇಕು ಅನ್ನೋ ಒಂದು ಆತಂಕ ಇತ್ತು. ಬಟ್ ಈ ಸರಿ ಇಟ್ ಈಸ್ ಬಿನ್ ಚಾನಲೈಸ್ಡ್. ಈ ಕಾಯಿಲೆ ಬಗ್ಗೆ ಸಾಕಷ್ಟು ತಿಳುವಳಿಕೆ ಬಂದಿದೆ. ಆ್ಯಂಡ್ ಎವ್ರಿ ಏರಿಯಾ ಆಲ್ಮೋಸ್ಟ್ ಹ್ಯಾಸ್ ಕೋವಿಡ್ ಸ್ಪೆಷಲ್ ಹಾಸ್ಪಿಟಲ್ಸ್. ಸೊ ಅಂಥ ಹಾಸ್ಪಿಟಲ್ಗಳಲ್ಲಿ ಕೋವಿಡ್ ಪಾಸಿಟಿವ್ ಪೇಷಂಟ್ಸ್ನ ನಾವು ತೊಗೊಳ್ತೇವೆ. ನಮ್ಮಲ್ಲಿ ಕೂಡ ಕೋವಿಡ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ ಇದೆ. ಇದರ ಅರ್ಥ ಏನಂತ ಹೇಳಿದರೆ, ಇಲ್ಲಿ ನಾವು PPE ಕಿಟ್ ಹಾಕ್ಕೊಂಡು ನಿಮಗೆ ಡೆಲಿವರಿ ಮಾಡಿಸ್ತೇವೆ. ಅಂದರೆ ಬೇರೆಯವರಿಗೆ ಈ ಸೋಂಕು ತಗಲಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ. ಬಟ್ ನಿಮ್ಗೆ ನಾರ್ಮಲ್ ಡೆಲಿವರಿ ಆಗುತ್ತಾ, ಸಿಸೇರಿಯನ್ ಡೆಲಿವರಿ ಆಗುತ್ತಾ, ಕೋವಿಡ್ ಬಂದಿರೋದ್ರಿಂದ ನಂಗೆ ಯಾವ ಥರ ಡೆಲಿವರಿ ಆಗುತ್ತೆ ಅನ್ನೋಂತ ನಿಮ್ಗೆ ಅನಿಸ್ಬೋದು. ಬಟ್ ಏನೇ ಆಬ್ಸ್ಟೆಟಿಕ್ ಇಂಡಿಕೇಶನ್, ಅಂದರೆ ಸಾಮಾನ್ಯವಾಗಿ ನಾವು ಹೇಗೆ ನಾವು ನಾರ್ಮಲ್ ಆಗುತ್ತಾ ಸಿಸೇರಿಯನ್ ಆಗುತ್ತಾ ಅಂತ ಡಿಸೈಡ್ ಮಾಡ್ತೀವಿ, ಅದೇ ರೀತಿ ಕೋವಿಡ್ ಪಾಸಿಟಿವ್ ಇದ್ದರೂ ಕೂಡ ಅದೇ ರೀತಿಯಲ್ಲಿ ಡಿಸೈಡ್ ಮಾಡ್ತೀವಿ. ಅದೇ ನೀವು ಕೋವಿಡ್ ಪಾಸಿಟಿವ್ ಅಂದ ತಕ್ಷಣ ನಿಮಗೆ ಸಿಸೇರಿಯನ್ ಮಾಡ್ತೀವಿ ಅಂತಲ್ಲ. ಸೊ ಫಾರ್ ಆಬ್ಸ್ಟೆಟಿಕ್ ರೀಸನ್ಸ್ ಓನ್ಲಿ ದ ನಾರ್ಮಲ್ ಆರ್ ಸಿಸೇರಿಯನ್ ಡೆಲಿವರಿ ಡಿಸಿಷನ್ನ ತೊಗೊಳ್ತೀವಿ. ಅದೇ ರೀತಿ ಕೆಲವ್ರು ಅಂದ್ಕೋಬೋದು, ಮಗುಗೆ ನಾರ್ಮಲ್ ಮಾಡಿಸಿದ್ರೆ ಇನ್ಫೆಕ್ಷನ್ ಆಗುತ್ತಾ, ಸಿಸೇರಿಯನ್ ಮಾಡಿಸಿದ್ರೆ ಇನ್ಫೆಕ್ಷನ್ ಆಗುತ್ತಾ ಅಂತ. ಹಾಗೆ ನಾರ್ಮಲ್ ಅಥವಾ ಸಿಸೇರಿಯನ್ ಈ ವಿಧಾನಗಳಿಂದ ಕೋವಿಡ್ ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಆಗೋದಿಲ್ಲ. ಸೊ ಹಾಗಾಗಿ ನಾರ್ಮಲ್ ಮಾಡಿಸಿದ್ರೆ ಒಳ್ಳೆಯದು, ಸಿಸೇರಿಯನ್ ಮಾಡಿಸಿದ್ರೆ ಒಳ್ಳೆಯದು. ಇಟ್ ಈಸ್ ಓನ್ಲಿ ಆನ್ ಆಬ್ಸ್ಟೆಟಿಕ್ ಇಂಡಿಕೇಶನ್. ಕ್ಯಾನ್ ಐ ಬ್ರೆಸ್ಟ್ ಫೀಡ್ ಇಫ್ ಐ ಆಮ್ COVID-19 ಪಾಸಿಟಿವ್? ನನಗೆ COVID-19 ಸೋಂಕು ತಗುಲಿದ್ರೆ ಮಗುವಿಗೆ ಹಾಲುಣಿಸಬಹುದೇ? ಖಂಡಿತವಾಗಿ. ಸೊ ಎದೆ ಹಾಲು ಮಗುವಿಗೆ ಭಾಳ ಮುಖ್ಯ. ಎದೆ ಹಾಲಿನಲ್ಲಿ ಸಾಕಷ್ಟು ಆ್ಯಂಟಿಬಾಡೀಸು ಮಗುವಿಗೆ ಟ್ರಾನ್ಸ್ಫರ್ ಆಗುತ್ತೆ. IgG, IgM, ಸೆಕ್ರೆಟರಿ IgA. ಸೊ ಈ ಎಲ್ಲ ಆ್ಯಂಟಿಬಾಡೀಸು ಮಗುವಿಗೆ ಪ್ರೊಟೆಕ್ಟಿವ್. ಸೊ ಹಾಗೇ ಕೋವಿಡ್ ಪಾಸಿಟಿವ್ ಇದ್ದಾಗಲೂ ಕೂಡ ಕಂಪ್ಲೀಟ್ಲಿ ಯೂಸ್ ದ ಕೋವಿಡ್ ಪ್ರೋಟೋಕಾಲ್. ಸರಿಯಾಗಿ ಮಾಸ್ಕ್ ಧರಿಸಿ, ಹ್ಯಾಂಡ್ ಸ್ಯಾನಿಟೈಸ್ ಮಾಡಿ ಖಂಡಿತ ಮಗುವಿಗೆ ಹಾಲು ಕುಡಿಸ್ಬೋದು. ಆ್ಯಂಡ್ ಇದನ್ನು ನಾವು ಮಗುವಿಗೆ ಹಾಲು ಕುಡಿಸಿ ಅದೇ ರೂಮಲ್ಲಿ ಇಬ್ಬರನ್ನೂ ಕ್ವಾರಂಟೈನ್ ಅಥವಾ ಐಸೋಲೇಷನಲ್ಲಿ ಇಟ್ಟಿದ್ರೆ ಅದನ್ನು ರೂಮಿಂಗ್ ಇನ್ ಅಂತ ಹೇಳ್ತೀವಿ. ಅಂದರೆ ತಾಯಿ ಮಗು ಒಟ್ಟಿಗೆ ಇರ್ತಾರೆ. ಸೊ ಕಾರಣಾಂತರದಿಂದ ತಾಯಿ ಮಗು ಒಟ್ಟಿಗೆ ಇರೋಕ್ಕಾಗಲ್ಲ, ತಾಯಿಗೇನಾದ್ರು ಮಾಡ್ರೇಟ್ ಡಿಸೀಸ್ ಇದೆ, ಸಿವಿಯರ್ ಡಿಸೀಸ್ ಇದೆ, ಹಾಗಿದ್ದಾಗ ಹಾಲು ಕೊಡಲೇಬೇಕು ಅನ್ನೋಂಥ ಪರಿಸ್ಥಿತಿ ಇದ್ದಾಗ ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಅಂದರೆ ಬ್ರೆಸ್ಟ್ ಪಂಪ್ ಯೂಸ್ ಮಾಡಿ ಕೂಡ ಹಾಲನ್ನು ಕೊಡಿಸ್ಬೋದು. ಸೊ ಬೇರೆಯವರು ಆ ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್ನ ಮಗುವಿಗೆ ಕುಡಿಸ್ತಾರೆ. ಬಟ್ ಎದೆ ಹಾಲು ಕೋವಿಡ್ ಪಾಸಿಟಿವ್ ಮದರ್ನಲ್ಲಿ ಖಂಡಿತವಾಗಿ ಕುಡಿಸ್ಬೋದು, ಬಟ್ ವಿತ್ ಕಂಪ್ಲೀಟ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್. ಐ ವಾಸ್ ಕೋವಿಡ್ ಪಾಸಿಟಿವ್, ಶುಡ್ ಐ ಟೇಕ್ ವ್ಯಾಕ್ಸಿನೇಷನ್ ನೌ? ನನಗೆ ಈಗಾಗಲೇ COVID-19 ಬಂದು ಹೋಗಿದೆ, ನಾನು ಈಗ ವ್ಯಾಕ್ಸಿನೇಷನ್ ತಗೋಬಹುದಾ? ಎಸ್, ಖಂಡಿತವಾಗಿ ನೀವು ತಗೋಬೋದು. ಕೋವಿಡ್ಡಿಂದ ಕಂಪ್ಲೀಟ್ಲಿ ಕ್ಯೂರ್ ಆದಮೇಲೆ 6 to 8 weeks ಆದಮೇಲೆ ವ್ಯಾಕ್ಸಿನೇಷನ್ ನೀವು ಹಾಕ್ಸ್ಕೋಬೋದು. ಇಷ್ಟೆಲ್ಲ ಹೇಳ್ತಾ ಕೋವಿಡ್ ಇಸ್ ರಾಕಿಂಗ್ ಅಥವಾ ಶೇಕಿಂಗ್ ಆರ್ ಕಂಟ್ರಿ. ಈ ಸೆಕೆಂಡ್ ವೇವ್ ಏನಿದೆ ನಮ್ಮನ್ನೆಲ್ಲ ತಲ್ಲಣಿಸಿಬಿಟ್ಟಿದೆ. ಸೊ ಹಾಗಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ, ಪ್ಲೀಸ್ ಯೂಸ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್, ದಟ್ ಈಸ್ ಮಾಸ್ಕಿಂಗ್, ಸ್ಯಾನಿಟೈಸಿಂಗ್ ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಸೊ ಈ ಮೂರಿಂದ
ಪ್ರೊಟೆಕ್ಟ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳಿ, ನಿಮ್ಮ ಕುಟುಂಬದವ್ರನ್ನ ರಕ್ಷಿಸಿ ಹಾಗೂ ದೇಶವನ್ನು ರಕ್ಷಿಸಿ. ಜೈ ಹಿಂದ್, ಜೈ ಕರ್ನಾಟಕ.